ಗಳಾಗಿದ್ದೀರಾ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸಿನಿಮಾ ನಟರು, ಹೀರೋ, ಚಿನ್ನಾರ ಮತ್ತು ನ್ಯಾಷನಲ್ ಅವಾರ್ಡ್ ಅನ್ನು ಪಡೆದಂತ ವಿಜಯ ರಾಘವೇಂದ್ರ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ನಮ್ಮ ಪದ್ಮಶ್ರೀ ಪಡೆದಂತ ಪುರಸ್ಕೃತರಾಗಿರುವಂತಹ ಸನ್ಮಾನ್ಯ ವೆಂಕಟೇಶ್ ಅವರು ಮತ್ತೆಲ್ಲ ನಮ್ಮ ಸದಾನಂದರು, ಗಣ್ಯಮಾನ್ಯರು ಎಲ್ಲರೂ ಇಲ್ಲಿದ್ದಾರೆ. ಮತ್ತೆಲ್ಲ ಸಂಸ್ಥಾಪಕ ಮುಖ್ಯ ಕ್ಷಮಾ ಅವರು, ಶಿವಾನಂದರು, ಅರ್ಚನಾ, ಈ ರೀತಿ ಎಲ್ಲ ಮುಖ್ಯಸ್ಥರುಗಳು ತಾವೆಲ್ಲ ಇದ್ದೀರಾ. ಬಹಳ ಸಂತೋಷ. ಈ ರೀತಿ ತಾವೆಲ್ಲರೂ ಒಂದಾಗಿ ನಮ್ಮ ಫಿಸಿಕಲಿ ಚಾಲೆಂಜ್ ವೀಲ್ ಚೇರ್ ಅನ್ನು ಬಳಕೆ ಮಾಡ್ತೀವಿ. ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ಇಂಥ ಒಂದು ಕ್ರೀಡಾ ಅವಕಾಶವನ್ನ ತಾವು ಮಾಡಿಕೊಟ್ಟಿರುವಂಥದ್ದು ನಿಜಕ್ಕೂ ಒಂದು ಸ್ಫೂರ್ತಿದಾಯಕವಾಗಿದೆ. ಮತ್ತು ನಿಮ್ಮ ಲೋಗೋನು ಮೋಟೋ ಬಹಳ ಚೆನ್ನಾಗಿದೆ. ಮೋಟೋ ಮತ್ತು ಸ್ಲೋಗನ್ ಬಹಳ ಚೆನ್ನಾಗಿದೆ. ಬ್ರೇಕಿಂಗ್ ಬ್ಯಾರಿಯರ್, ಕ್ರಿಯೇಟಿಂಗ್ ಚಾಂಪಿಯನ್, ಫ್ಯಾಂಟಾಸ್ಟಿಕ್, ವೆರಿ ಇಂಪ್ರೆಸಿವ್, ವೆರಿ ಇಂಪ್ಯಾಕ್ಟ್ಫುಲ್ ಆಗಿದೆ ಸ್ಟೇಟ್ಮೆಂಟ್. ನಿಜಕ್ಕೂ ಒಟ್ಟಾರೆ ನಿಮ್ಮೆಲ್ಲರ ಪ್ರಯತ್ನ ಈ ರೀತಿ ನಮ್ಮ ಜವಾಬ್ದಾರಿಯನ್ನ ಪ್ರತಿಯೊಬ್ಬರು ಸಮಾಜದಲ್ಲಿ ನಮ್ಮ ಆಸಕ್ತಿ ಇರುವಂತಹ ಒಂದು ಕ್ಷೇತ್ರದಲ್ಲಿ ಆಸಕ್ತಿನ ತೋರಿ ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸುವ ಮೂಲಕ ನಮ್ಮ ಬದುಕು ಸಾರ್ಥಕತೆಯನ್ನು ಮಾಡುವಂತ ಎಲ್ಲ ಈ ಪ್ರಯತ್ನಕ್ಕೆ ನಾನು ಎಷ್ಟು ತಮಗೆಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋ ಸಾಲಲ್ಲ. ರಿಯಲಿ ಇಟ್ಸ್ ವೆರಿ ಇನ್ಸ್ಪೈರಿಂಗ್. ನಿಮಗೆಲ್ಲ ಶುಭವನ್ನು ಕೋರಿ ಮತ್ತೆ ಈ ಕಪ್ಪನ್ನು ಲಾಂಚ್ ಮಾಡೋದು ಸ್ಪೋರ್ಟ್ಸ್ಗಿಂತ ಒಳ್ಳೆ ಕೆಲಸ, ಸ್ಪೋರ್ಟ್ಸ್ಗಿಂತ ಉತ್ತಮವಾಗಿರುವಂಥ ಒಂದು ಕ್ಷೇತ್ರ ಇನ್ನೊಂದು ಇರಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ವಿವಿಧತೆಯಲ್ಲಿ ಏಕತೆ ತರುವಂಥದ್ದು ಸ್ಪೋರ್ಟ್ಸ್. ಬೇರೆ ನೀವೇನೇ ಕಾರ್ಯಕ್ರಮ ಮಾಡ್ರಿ ವಿವಿಧತೆ ಇದ್ದೇ ಇರುತ್ತೆ. ಆದರೆ ಸ್ಪೋರ್ಟ್ಸಲ್ಲಿ ಎಲ್ಲ ಬಣ್ಣಗಳು, ಎಲ್ಲ ಜಾತಿಗಳು, ಎಲ್ಲ ಭಾಷೆಗಳು, ಎಲ್ಲ ಧರ್ಮಗಳು ಎಲ್ಲ ಒಂದಾಗುವಂಥ ಒಂದೇ ಒಂದು ಸ್ಥಳ ಎಲ್ಲಿ ಅಂದ್ರೆ ಅದು ಸ್ಪೋರ್ಟ್ಸ್. ಹಾಗಾಗಿ ಸ್ಪೋರ್ಟ್ಸ್ಗೆ ಅಷ್ಟು ದೊಡ್ಡ ಶಕ್ತಿ ಇದೆ. ಈ ಶಕ್ತಿ ಇರುವಂಥ ಈ ಕ್ಷೇತ್ರವನ್ನು ಇನ್ನೂ ಹೆಚ್ಚೆಚ್ಚಾಗಿ ಬೆಳೆಸಿ ನಿಮ್ಮೊಂದಿಗೆ ನಾವು ಇರ್ತೀವಿ ಅಂತ ಮತ್ತೊಮ್ಮೆ ತಮಗೆ ತಿಳಿಸಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನೀವು ಮಾಡೋ ಪ್ರಯತ್ನಕ್ಕೆ ನಿಮ್ಮ ಜೊತೆ ಇರ್ತೀವಿ, ಉತ್ತೇಜನ ಕೊಡೋಣ ಅಂತ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕೀ ಜೈ.